ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾವು ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀ ನಿವಾಸ ಸೀರಿಯಲ್. ಈ ಸೀರಿಯಲ್ನಲ್ಲಿ ವಿಶ್ವ ಹಾಗೂ ಜಾಹ್ನವಿಯ ಪಾತ್ರವನ್ನು ನಿರ್ವಹಿಸ್ತಾ ಇರುವ ನಟ ನಟಿಯ ನಿಜ ಜೀವನ ಹೇಗಿದೆ, ಇವರ ನಿಜವಾದ ಹೆಸರು, ವಯಸ್ಸು, ವಿದ್ಯಾಭ್ಯಾಸ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಬೋದಾಗಿದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ನಿಮಗೂ ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ವಿಶ್ವ ಹಾಗೂ ಜಾಹ್ನವಿಯ ಪಾತ್ರ ಇಷ್ಟ ಆಗತ್ತೆ ಅಂದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಜಾಹ್ನವಿ ಪಾತ್ರಧಾರಿಯ ನಿಜವಾದ ಹೆಸರು ಚಂದನಾ ಅನಂತಕೃಷ್ಣ ಅನ್ನೋದಾಗಿದೆ. ಇನ್ನು ವಿಶ್ವ ಪಾತ್ರಧಾರಿಯ ನಿಜವಾದ ಹೆಸರು ಭವಿಷ್ ಗೌಡ ಅನ್ನೋದಾಗಿದೆ. ಇನ್ನು ಚಂದನಾ ಅವರ ಬರ್ತ್ ಪ್ಲೇಸ್ ನೋಡೋದಾದರೆ ಇವರು ಹುಟ್ಟಿದ್ದು ತುಮಕೂರಿನಲ್ಲಿ, ಅಟ್ ಪ್ರೆಸೆಂಟಲ್ಲಿ ಇವರು ಬೆಂಗಳೂರಿನಲ್ಲಿನೇ ಇದ್ದಾರೆ. ಇನ್ನು ಭವಿಷ್ ಅವರ ಬರ್ತ್ ಪ್ಲೇಸ್ ನೋಡೋದಾದರೆ ಇವರು ಹುಟ್ಟಿದ್ದು ಮಂಡ್ಯದಲ್ಲಿ, ಅಟ್ ಪ್ರೆಸೆಂಟಲ್ಲಿ ಇವರು ಬೆಂಗಳೂರಿನಲ್ಲಿನೇ ಇದ್ದಾರೆ. ಇನ್ನು ಚಂದನಾ ಅವರ ಪ್ರೊಫೆಷನ್ ಆ್ಯಕ್ಟ್ರೆಸ್, ಡ್ಯಾನ್ಸರ್, ಸಿಂಗರ್. ಇನ್ನು ಭವಿಷ್ ಅವರ ಪ್ರೊಫೆಷನ್ ಆ್ಯಕ್ಟರ್. ಇನ್ನು ಚಂದನಾ ಅವರ ಎಜುಕೇಷನ್ MBA ಮಾಸ್ಟರ್ ಡಿಗ್ರಿಯನ್ನು ಓದಿದ್ದಾರೆ. ಇನ್ನು ಭವಿಷ್ ಅವರ ಎಜುಕೇಷನ್ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಓದಿದ್ದಾರೆ. ಇನ್ನು ಚಂದನಾ ಅವರ ಮೆರಿಟಲ್ ಸ್ಟೇಟಸ್ ಸಿಂಗಲ್. ಇನ್ನು ಭವಿಷ್ ಅವರ ಮೆರಿಟಲ್ ಸ್ಟೇಟಸ್ ಸಿಂಗಲ್. ಇನ್ನು ಚಂದನಾ ಅವರ ಮೊದಲ ಸೀರಿಯಲ್ ಕಲರ್ ಸೂಪರ್ ವಾಹಿನಿಯಲ್ಲಿ ಪ್ರಸಾರವಾಗಿದ್ದಂತಹ ಹೂಮಳೆ ಸೀರಿಯಲ್ ಇವರ ಮೊದಲ ಸೀರಿಯಲ್ ಆಗಿದೆ. ಈ ಸೀರಿಯಲ್ನಲ್ಲಿ ಇವರು ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದರು. ಇನ್ನು ಭವಿಷ್ ಅವರ ಮೊದಲ ಸೀರಿಯಲ್ ಉದಯ ಟಿವಿಯಲ್ಲಿ ಪ್ರಸಾರವಾಗಿದ್ದಂತಹ ಮದುಮಗಳು ಸೀರಿಯಲ್. ಈ ಸೀರಿಯಲ್ನಲ್ಲಿ ಇವರು ಕೂಡ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದರು. ಇನ್ನು ಚಂದನಾ ಅವರ ಡೇಟ್ ಆಫ್ ಬರ್ತ್ 26 ಜೂನ್ 1999ರಲ್ಲಿ, ಅಟ್ ಪ್ರೆಸೆಂಟಲ್ಲಿ ಇವರಿಗೆ 25 ವರ್ಷ ವಯಸ್ಸು. ಇನ್ನು ಭವಿಷ್ ಅವರ ಡೇಟ್ ಆಫ್ ಬರ್ತ್ 8 ಅಕ್ಟೋಬರ್ 1996, ಅಟ್ ಪ್ರೆಸೆಂಟಲ್ಲಿ ಇವರಿಗೆ 27 ವರ್ಷ ವಯಸ್ಸು. ಇನ್ನು ಚಂದನಾ ಅವರು ನಟಿಸಿರುವಂತಹ ಸೀರಿಯಲ್ ಹೂಮಳೆ ಸೀರಿಯಲ್. ಹಾಗೆಯೇ ಇವರು ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಕೂಡ ಹೌದು. ಇನ್ನು ಭವಿಷ್ ಅವರು ನಟಿಸಿರುವಂತಹ ಸೀರಿಯಲ್ ಮದುಮಗಳು, ಕಥೆಯೊಂದು ಶುರುವಾಗಿದೆ, ಜನನಿ ಹೀಗೆ ಹಲವಾರು ಸೀರಿಯಲ್ನಲ್ಲಿ ನಟಿಸಿದ್ದಾರೆ. ನಟಿ ಚಂದನಾ ಅವರ ಫ್ಯಾಮಿಲಿ, ನಟ ಭವಿಷ್ ಅವರ ಫ್ಯಾಮಿಲಿ, ನಟಿ ಚಂದನಾ ಅವರ ಬಾಲ್ಯದ ಫೋಟೋ. ಇನ್ನು ನಟಿ ಚಂದನಾ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 3,12,000ಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ. ಇನ್ನು ನಟ ಭವಿಷ್ ಅವರಿಗೆ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ 29,000ಕ್ಕೂ ಅಧಿಕ ಜನ ಫಾಲೋವರ್ಸ್ ಇದ್ದಾರೆ.